ದೇಶದಲ್ಲಿ ನರೇಂದ್ರ ಮೋದಿಯವರು 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗಬೇಕು. 400ಕ್ಕೂ ಹೆಚ್ಚು ಸ್ಥಾನಗಳು ಬರಬೇಕು. ಕರ್ನಾಟಕದಲ್ಲಿ 28 ಲೋಕಸಭೆಯಲ್ಲಿ ಸಂಸದರ ಆಯ್ಕೆ ಆಗಬೇಕು. ಆ ನಿಟ್ಟಿನಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಗ್ರಗಣ್ಯ ನಾಯಕರು ಗೃಹ ಸಚಿವಂತ ಅಮಿತ್ ಶಾ ಅವರು ನಮ್ಮೆಲ್ಲರ ಜೊತೆ ಚರ್ಚೆ ಮಾಡಿದ್ದಾರೆ. ನಮ್ಮೆಲ್ಲರಿಗೂ ಸಲಹೆ ಸೂಚನೆಗಳು ಕೊಟ್ಟಿದ್ದಾರೆ. ಹಾಗಾಗಿ ಲೋಕಸಭಾ ಸದಸ್ಯನ ಗೆಲ್ಲಿಸೋಕೆ ನಾವೆಲ್ಲ ಒಟ್ಟಾಗಿ ತಂಡ ಸಂಕಲ್ಪ ಮಾಡಿದ್ದೀವಿ. ನಮಗೆ ಅಭ್ಯರ್ಥಿ ಮುಖ್ಯ ಅಲ್ಲ. ನಮ್ಮ ಗುರಿ ನರೇಂದ್ರ ಮೋದಿಗೆ ಪ್ರಧಾನಮಂತ್ರಿ ಆಗಬೇಕು. ಕರ್ನಾಟಕದಲ್ಲಿ ವಿಜಯೇಂದ್ರ ಯಡಿಯೂರಪ್ಪನವ್ರ ಕೈ ಬಲಪಡಿಸಬೇಕು. ಹಾಗಾಗಿ ನರೇಂದ್ರ ಮೋದಿಯವರಿಗೆ ಮತ ಕೊಡಿ. ಭಾರತೀಯ ಜನತೆ ಈ ದೇಶದ ಚುನಾವಣೆ, ಇದು ಒಬ್ಬ ವ್ಯಕ್ತಿಯ ಚುನಾವಣೆ ಅಲ್ಲ, ದೇಶದ ಚುನಾವಣೆ, ನರೇಂದ್ರ ಮೋದಿಯವರ ಚುನಾವಣೆ. ಹಾಗಾಗಿ ನಾವು ಒಟ್ಟಾಗಿ ಒಂದು, ನಮಗೆ ಪ್ರಾಮಾಣಿಕ ಹೇಳ್ತೀನಿ, ಜಾತ್ಯತೀತ ನನಗೆ ಟಿಕೆಟ್ ಕೊಟ್ಟರೆ ನಾವೆಲ್ಲ ಒಟ್ಟಾಗಿ ಇದ್ವಿ, ನಾವು ಇವನು ಗೆಲ್ತಿದ್ವಿ. ಅಥವಾ ಡಾಕ್ಟರ್ ರವಿಕುಮಾರ್ ಕೇಳಿದ್ವಿ, ನಾವೆಲ್ಲ ಒಟ್ಟಾಗಿದ್ವಿ. ಆದರೆ ನಮ್ಮೆಲ್ಲ ನಾಯಕರ, ನಮ್ಮ ಅಮಿತ್ ಶಾಜಿಯವರ, ಯಡಿಯೂರಪ್ಪನವರ, ಅಗರ್ವಾಲ್ರವರ, ವಿಜೇಂದ್ರವರ ಒಂದು ಸಲಹೆ ಸೂಚನೆ ಮೇಲೆ ನಾವೆಲ್ಲ ಒಟ್ಟಾಗಿ ಒಂದಾಗಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಬೇಕು, ದಾವಣಗೆರೆಯಲ್ಲಿ BJP ಗೆಲ್ಲಿಸ್ಬೇಕು. ಅದಕ್ಕಾಗಿ ಸಂಕಲ್ಪ ಮಾಡಿ ಒಟ್ಟಾಗಿ ಒಂದಾಗಿ ನಾವೆಲ್ಲ ಹೋಗ್ತಾ ಇದ್ದೀವಿ. ಮೋದಿಜಿಯವರು ಪ್ರಧಾನಮಂತ್ರಿ ಆಗಬೇಕು. ಇಲ್ಲಿ ಒಬ್ಬ ಅಭ್ಯರ್ಥಿ ಮುಖ್ಯ ಅಲ್ಲ, ನಮಗೆ ಮೋದಿಜಿಯವರು ಪ್ರಧಾನಮಂತ್ರಿ ಆಗಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡ್ತೀವಿ. ಅಣ್ಣ, ಹೊನ್ನಾಳಿ, ಚನ್ನಗಿರಿ, ದಾವಣಗೆರೆ ಉತ್ತರ, ನಮ್ಮ ದಾವಣಗೆರೆ ಉತ್ತರದಿಂದ 75,000 ಮತ ಪಡ್ತಾರೆ ಇವರು. ಇನ್ನು ಇವರು ಸ್ವಾಭಿಮಾನಿ ಬಳಗದಿಂದ ಅತಿ ಹೆಚ್ಚು ಮತ ಪಡ್ತಾರೆ. ಉತ್ತರ ದಕ್ಷಿಣ ಇರ್ಬೋದು, ನಾವೆಲ್ಲ ಒಟ್ಟಾಗಿ ಒಂದು ತಂಡವಾಗಿ ಕೆಲಸ ಮಾಡಿದ್ದೀವಿ. ನೋಡಿ, ಈಗ ನಮಗೆಲ್ಲ ಅರ್ಹತೆ ಇತ್ತು. ನಾವು ಜಾತ್ಯತೀತವಾಗಿ 100ಕ್ಕೆ 100 ಅತಿ ಹೆಚ್ಚಿನ ಮತಗಳನ್ನ ಗೆಲ್ತಿದ್ವಿ ನಾವು. ಆದರೆ ಹಿರಿಯರ ಒಂದು ಸಲಹೆ ಮಾರ್ಗದರ್ಶನದಿಂದ ನಾವೆಲ್ಲ ಒಟ್ಟಾಗಿ ಒಂದಾಗಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಬೇಕು. ನರೇಂದ್ರ ಮೋದಿಯವರ, ನಾನು ಒಂದು ಮಾತನ್ನು ಹೇಳ್ತೀನಿ, ಯಾರೇ ಅಭ್ಯರ್ಥಿಗಳಿರ್ಬೋದು, ಬರೀ ನರೇಂದ್ರ ಮೋದಿಜಿಯವರು ವಿಶ್ವ ಮೆಚ್ಚಿದ ನಾಯಕ. ಆದರೆ ನಿಮ್ಮದು ಕೊಡುಗಿರ್ಬೇಕಲ್ಲ ಕೆಲವುದು. ಬರೀ ಮೋದಿಯವ್ರ ಮುಖ ನೋಡಿ, ಅರೆ ನಾನು ಹೇಳ್ತೀನಿ, ಮತ್ತೆ ಅದನ್ನು ಕಾಂಟ್ರವರ್ಸಿ ಮಾಡಬೇಡಿ ದಯಮಾಡಿ. ನಾನು ಹೇಳ್ತಿರೋದು ನರೇಂದ್ರ ಮೋದಿ ಒಬ್ಬ ಟಾಲೆಸ್ಟ್ ಲೀಡ್ರು. ಆದರೆ ಯಾರು ಅಭ್ಯರ್ಥಿಗಳು ಇರ್ತಾರಲ್ಲ, ನಿಮ್ದೇನು ಕೊಡುಗೆ? ನೀವು ಆ ರೀತಿ ಕ್ಷೇತ್ರ ಅಭಿವೃದ್ಧಿ ಮಾಡ್ಬೇಕಲ್ಲ. ಆ ರೀತಿ ನರೇಂದ್ರ ಮೋದಿಯವರು ಯಾವ ರೀತಿ ಸಬ್ಕಾ ಸಾಥ್ ಸಬ್ಕಾ ವಿಶ್ವಾಸ್ ಸಬ್ಕಾ ಹೇಳ್ತಾರಲ್ಲ, ಆ ರೀತಿ ನಡ್ಕೊಳ್ಬೇಕು ಅಭ್ಯರ್ಥಿ ಆದಂಥವ್ರು. ನರೇಂದ್ರ ಮೋದಿಯವರಿಗೆ ಒಳ್ಳೆ ಹೆಸರು ಬರಬೇಕು, ನಾವೆಲ್ಲ ಗೆಲ್ಲಿಸ್ತೀವಿ ಅಂತೇಳಿ ಇಚ್ಛೆ ಪಡ್ತೀನಿ. ಧನ್ಯವಾದಗಳು. ದಾವಣಗೆರೆ ನೋಡೋಣ, BJP ನರೇಂದ್ರ ಮೋದಿ ದೇಶ ಚುನಾವಣೆ ಇದು. BJP ನರೇಂದ್ರ ಮೋದಿಜಿ ಅವರು ಹೇಳೋದು ಏನು ಹೇಳ್ತಾರೆ? ನೆಪ ಮಾತ್ರ. ಅದು ನೋಡಿ, ಒಂದು ನಿಮಿಷ, ನೆಪ ಮಾತ್ರ, ಅಭ್ಯರ್ಥಿ ನೆಪ ಮಾತ್ರ. ನನಗೆಲ್ಲ ಸಾಮಾನ್ಯ ಕಾರ್ಯಕರ್ತರು ಕೊಟ್ಟರು ಕೆಲಸ ಬರ್ತಿದ್ವಿ ನಾವು. ಆದರೆ ಹಿರಿಯರು ಎಲ್ಲ ಸೇರಿ ಒಟ್ಟೆ ತೀರ್ಮಾನ ಮಾಡೋದ್ರಿಂದ ಇದು ಮೋದಿ ಅವ್ರಿಗೆ ಹೇಳ್ತಾರೆ, ಅಭ್ಯರ್ಥಿ ಹೇಳ್ತಾರೆ, ನನ್ನ ನೋಡಿ ಮತ ಹಾಕ್ಬೇಡ್ರಿ, ಮೋದಿಜಿ ನೋಡಿ ಮುಖ ನೋಡಿ ಓಟ್ ಹಾಕ್ರಿ, ಮೋದಿಜಿ ಪ್ರಧಾನಮಂತ್ರಿ ಆಗ್ಬೇಕು. ಅಭ್ಯರ್ಥಿ ಹೇಳಿದಾಗ ನಾನು ಅಭ್ಯರ್ಥಿ ಹೆಸರು ಹೇಳಿದ್ರೆ ಅಪವಾದ ಆಗುತ್ತೆ. ಇನ್ನೇನಪ್ಪ ನೀನು. ಧನ್ಯವಾದ. BJP ಕಮಲ, ನರೇಂದ್ರ ಮೋದಿ ದೇಶ ಚುನಾವಣೆ. ಧನ್ಯವಾದಗಳು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.